ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ನಮ್ಮ ಜಾನ್ವಿ ಟೈಮ್ ಬಂದು 8 ಗಂಟೆ ಆಗೈತೆ ನೋಡ್ರಿ. ಇಲ್ಲಿ 8 ಗಂಟೆ ಆಗೈತಿ. ಇನ್ನು ಮುಖಂದ ಎದ್ದೈತೆ ಇಲ್ಲೀಗ 8 ಗಂಟೆಗೆ ಎದ್ದೇಳ್ತಾಳ್ರಿ. 8 ಗಂಟೆಗೆ ಎದ್ದು ಮತ್ತು ನನಗೆ ಅಂತಾಳ, ನಾನು ಎದ್ದೇಳಬೇಕು ಸ್ಕೂಲಿಗೆ ಹಂಗೆ ಹೋಗ್ಬೇಕಂತಂದು ಎದ್ದೇಳೋದೆ 8 ಗಂಟೆಗೆ ಎದ್ದೇಳ್ತಾಳ್ರಿ. ಎದ್ದು ಬ್ರಷ್ ಮಾಡಿ ಜಳಕ ಮಾಡತ್ಲೆ ಆಕೆ ಟೈಮ್ 9:30 ಆಗುತ್ತಾ. ಮತ್ತು ನಮ್ಮ ಮನ್ಯಾಗೆ ಇರೋದಿಲ್ಲ, ಬರೀ ಎದ್ದೇಳೋದು ಸ್ಕೂಲಿಗೆ ಹೋಗೋದು ಅಷ್ಟೇ ನನಗೆ ಕೆಲಸ ಅಂತಂದು ಹೇಳ್ತಾಳೆ. ಜಲ್ದಿ ಎದ್ರೆ ಟೈಮ್ ಸಿಗುತ್ತೆ. ಏಟಾಗೈತೆ ಹೇಳಿ ಟೈಮು? 8 ಆಗೈತೆ ನೋಡಿ. ಇಲ್ಲಿ 8 ಆಗೈತೆ ಟೈಮು. ಕಾಣ್ತೈತೆ? ಎದಕ್ಕೆ ಜಲ್ದಿ ಎದ್ದೇಳ್ಬೇಕು ಹೇಳು? ಮನೆಯಾಗಿರ್ಬೇಕಂದ್ರೆ ಹಾಂ, ನಿಂಗೆ ಟೈಮ್ ಎದಕ್ಕೆ ಸಿಗ್ಲಿ ಹೇಳು? ಮನೆಯಾಗಿರಕ್ಕ ಎದಕ್ಕೆ ಸಿಗ್ಲ? ಎದ್ದೇಳೋದೆ 8ಕ್ಕೆ ಎದ್ದೇಳ್ತಿ. 8ಕ್ಕೆ ಎದ್ರೆ ನಿಂಗೆ ಟೈಮ್ ಎಲ್ಲಿ ಸಿಗುತ್ತವ? ಎದ್ದೇಳ. ಇನ್ನು ನಮ್ಮದು ಕೆಲಸ ಎಲ್ಲ ಆಗೈತಿ. ಇನ್ನಾಕೆ ಈಗ ನಾಷ್ಟ ಮಾಡಿ ಜಳಕ ಮಾಡಿ ರೆಡಿ ಮಾಡಿ ಕಳ್ಸತ್ಲೆ. ಇನ್ನೂ ಮನೆ ತೊಳೆದಿಲ್ರಿ. ಇಕ್ಕಿ ಎದ್ದೇಳತನ ನಂದು ಮನೆ ತೊಳೆದೊಂದು ಕೆಲಸ, ಅದು ಒಂದು ಬಾಕಿ ಉಳಿದಿರ್ತೈತಿ. ಎಲ್ಲ ಕೆಲಸ ಆದರೂ ಈಕೆ ಎದ್ದೇಳೋದಿಲ್ಲಲ್ಲ, ಅದು ಒಂದು ಕೆಲಸ ನಮ್ಮದು ಬಾಕಿ ಉಳಿದು ಬಿಡ್ತೈತಿ. ಈಗ ಎದ್ದು ತಾನ ಹಾಸಿಗೆ ಮುಡಿಸ್ತಾಳೆ. ಮುಡಿಸ್ತೆ ಅದೇ ಮತ್ತೆ ಬನ್ನಿ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ನಾಷ್ಟ ರೆಡಿ ಮಾಡಂಬರಿ. ಸಾನಿ ಚಕ್ಕ ಮಾಡಿ ರೆಡಿ ಆಗಕತ್ತಾಳ. ಓಕೆ, ಸ್ಕೂಲಿಗೆ ಹೋಗತ್ಲೆ. ಟೈಮ್ ಒಂದು 9 ಗಂಟೆ ಆಗೈತ್ರಿ. 9:30 ಹೋಗ್ಕೊಳಕ್ಕಿ. ಮತ್ತೇನಿಲ್ಲ, ನಾಷ್ಟ ಜಸ್ಟ್ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ರೆ ಆಯ್ತು ಅಂತಂದು ಉಪ್ಪಿಟ್ಟು ಮಾಡಾಕತ್ತೀವಿ. ಉಪ್ಪಿಟ್ಟು ಕಟ್ಕೊಂಡು ಹೋಗ್ತೀನಿ ಅಂತಂದು ಹೇಳಿದ್ಲು, ಹಂಗಾಗಿ ಉಪ್ಪಿಟ್ಟು ಮಾಡಾಕತ್ತೀವಿ. ಬನ್ನಿ ಉಪ್ಪಿಟ್ಟು ಮಾಡೋಣ. ಟೈಮ್ ಆದಾಗ ಜಲ್ದಿ ಆಗೋದಂದ್ರೆ ಒಂದು ಉಪ್ಪಿಟ್ಟು, ಒಂದು ಅವಲಕ್ಕಿ, ಇವೆರಡರೇ ಜಲ್ದಿ ಆಗೋದು. ಹಾಗಾಗಿ ಉಪ್ಪಿಟ್ಟು ಮಾಡಿದ್ರೆ ಆಯ್ತು ಅಂತಂದು ಉಪ್ಪಿಟ್ಟು ಮಾಡೋಕತ್ತೀವಿ. ಇವತ್ತು ಮಂಗಳವಾರ, ಇನ್ನೂ ಪೂಜೆ ಮಾಡಿಲ್ರಿ. ಹಾಗೆ ಬಂದು 9 ಗಂಟೆ ಆಗೈತಲ್ಲ, ಹಂಗಾಗಿ ಅಕ್ಕಿಯ ನಾಷ್ಟ ಮಾಡಿದ್ರಾಯ್ತು ಅಂತಂದು ಹಾಂ ಟೈಮ್ ಆಗೈತ್ರಿ. ನಾ ಮತ್ತೆ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಒಂದು ನಾಷ್ಟ ರೆಡಿ ಆಯ್ತು. ನಾಷ್ಟ ಮಾಡೋಲ್ಲ ನೀವು? ನಾಷ್ಟ ಮಾಡ್ಲಿಕ್ಕಂದ್ರೆ ಅಷ್ಟು ಹಾಲು ಕುಡ್ದವು. ನಾಷ್ಟ ಮಾಡೋಕ್ಕಲ್ಲ ಅಂತಂದ್ರೆ ಮುಂಜಾನೆ ಎದ್ದು ಒಂದು ಪ್ಯಾಕೆಟ್ ಕುರ್ಕುರಿ ತಿಂದಾಳ, ಅದಕ್ಕೆ ನಾಷ್ಟಕ್ಕಲ್ಲ ಅಂತ ಅಷ್ಟು ಗಟ ಗಟ ಕುಡ್ಬಿಡು. ಅಷ್ಟು ಕುಡ್ದು ಹೋಗ್ಬೇಕು. ಮತ್ತೆ ಏನು ಭಾಳ ಅದಾವೇನು? ಇಲ್ಲ, ನಾಷ್ಟ ಮಾಡು. ಹಾಲು ಕುಡ್ದು ಹೋಗ. ಬನ್ನಿ, ನಮ್ಮ ಸಾನಿ ಇವಾಗ ಸ್ಕೂಲಿಗೆ ಹೋಗ್ಕಳ. ನಾನು ಸಹ ಆಕಿಗೆ ಫೀ ಕಟ್ಟಿಲ್ಲ, ಸ್ಕೂಲಿಗೆ ಹೋಗ್ಬೇಕು. ಈಗೇನು ಹೋಗಲ್ಲ, ಇನ್ನೂ ಪೂಜೆ ಮಾಡಿಲ್ಲ. ಬಾಯ್ ವರ್ಷ ಹಂಗಿಲ್ಲ, ವರ್ಷಕ್ಕೆ ಬೇಡ, ಅಲ್ಲಿ ಟೋಲ್ ತಂದು ವರ್ಷ ಹೋಗ್ಬೇಕು. ಆಮೇಲೆ ಮಧ್ಯಾಹ್ನ ಕಡೆ ಹೋಗ್ತೀನಿ. ಅದಕ್ಕೆ ಹೋಗ್ಬೇಕಾ ಸ್ಕೂಲಿಗೆ ಹೋಗ್ಕಳ. ನಾ ಏನು ಕಳ್ಸೋಕೆ ಹೋಗೋದಿಲ್ಲ. ನೀರು ತುಂಬಿದೆ? ಇಷ್ಟು ಬಾಟ್ಲಿ ಹೋಯ್ತಾಳ್ರಿ. ಹೊತ್ತು ಮುಳುಗತ್ತನ ಇಷ್ಟ ಬಾಟ್ಲಿ ನೀರು ಕುಡಿತಾಳಂತೆ. ಯಾವ ಪರಿ ನೀರು ಕುಡಿಬೇಕು ಈಕಿ? ಇಷ್ಟ ಕುಡ್ತೀಯನ್ ಸಾಲ ಒಳ ತುಂಬ್ಕೊಂತ ನೀರು ಸುಳ್ಳು ಹೇಳ್ತಾಳ್ರಿ. ಅದೇ ಮನೆ ನೀರೇ ಇರ್ತಾವ, ನಾಟಕ ಮಾಡ್ತಾಳ.
ವ್ಯತ್ಯಾಸನ ಗೊತ್ತಿಲ್ಲ ನನಗೆ. ಸುಡ್ತಾ ಆ ಟಿಫಿನ್ ಬ್ಯಾಗ್ ತುಂಬೋಗ್ಬಿಡು. ನೀವು ಹಾಕಿ ಸ್ಕೂಲಿಗೆ ಹೋಗ್ಕೊಳಕ್ಕೆ. ಸ್ಕೂಲಿಗೆ ಹೋಗಿಂದಂತೂ ನನಗಂತೂ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬೋರ್ ಅನ್ನಿಸ್ತೈತಿ. ಮನೆಯಾಗಿದ್ರೆ ಆಕೆ ಕೂಡ ಜಗಳ ಮಾಡ್ಕೊಂಡು ಬೈಕ್ಯಂತ ಇರ್ತೀನಿ. ಆಕೆ ಸ್ಕೂಲಿಗೆ ಹೋಗಿಂದ ಒಳ್ಳೆ ಸ್ಕೂಲ್ಗೆ ಬರೋಂತ ನಾನು ಬೇಜಾರು ಅನ್ನಿಸ್ತೈತಿ. ನಿನ್ನ ಆಕೆ ಸ್ಕೂಲ್ಗೆ ಹೋಗ್ತಾ ಪೂಜೆ ಮಾಡಿ ನಾವು ನಾಷ್ಟ ಮಾಡಿ ಬಟ್ಟೆ ತೊಳೆದಾಕಿ ಒಂದಿಷ್ಟು ಬ್ಲೌಸಿಗೆ ಹುಕ್ಸ್ ಹಚ್ಚೋದವ. ಹುಕ್ಸ್ ಹಚ್ಚಬೇಕು. 4 ಬ್ಲೌಸು ಹೊಲಕ್ಕೆ ಕೊಟ್ಟಿದ್ರು. 4 ಬ್ಲೌಸ್ ಹೊಲ್ದೀನಿ. ನಾವುಕ ಹುಕ್ಸ್ ಹಚ್ಚಿಲ್ಲ. 2 ಹುಕ್ಸ್ ಹಚ್ಚಿವಿ. ಇನ್ನು 2 ಆದ್ರೆ ಆಯಿತು. ನಾ ಹಸ್ತರಾಗಿ ಕೊಲೆ ಚಲೋ ರೀ. ಅದಕ್ಕೆಲ್ಲ ಕೈ ಹೊಲಿಗೆ ಮಾಡಿ ಕೊಳ್ಳಿ ಕೈ ಹೊಲಿಗೆ ಮಾಡಿ ಬಾಯ್ ಬಾಯ್ ಮಾಡಿ ಮೊದಲೆಲ್ಲ ಕಳ್ಸಕ್ಕೆ ಹೋಗಿದ್ದೀನಿ ರೀ. ಈಗಿಲ್ಲ. ಯಾಕಂದರೆ ಅಲ್ಲಿ ನಮ್ಮ ಮನೆ ಮುಂದ್ಗಡೆ ಒಂದು ಹುಡುಗಿ ಹೋಗುತ್ತಾ. ಆ ಹುಡುಗಿ ಜೊತೆಯಾಗಿ ಹೋಗ್ಕೊಳ. ಬಾಯ್. ಬರೀ ನಾವಿಂದ ಪೂಜೆ ಮಾಡೋಣ. ಪೂಜೆ ಮುಗೀತು ನೋಡ್ರಿ. ನಮ್ಮದು ನಾಗಪ್ಪ ಇವತ್ತು ಹೂದಾಗ ಮುಣಿಗೆನ ಸೇವಂತಿ ಹೂವು ಇದ್ವು ರೀ. ಹಂಗಾಗಿ ಇವಾಗ ಸೇವಂತಿ ಭಾಳ ಸಸ್ಯದವ. ಹಂಗಾಗಿ ಸೇವಂತಿನ ಜಾಸ್ತಿ ಇದು ಮಾಡಾಕತ್ತಾರ. ಎಷ್ಟು ಚೆನ್ನಾಗಿ ಕನ್ಸಾಗತ್ತೈತಲ್ರಿ. ನಾಗಪ್ಪ ಚೆನ್ನಾಗಿ ಕನ್ಸಾಗತ್ತಾನೆ. ಕೇಳ ಒಂದು ಸೈಡು ಗುಲಾಬಿ ಹಾಕಿನ, ಒಂದು ಸೈಡೆಲ್ಲ ಸೇವಂತಿ ಹಾಕಿನೆಲ್ಲ ಒಂಥರ ಏನೋ ತುಂಬಾ ಖುಷಿ ಅನ್ಸಾಗತ್ತೈತೆ ನಂಗೆ. ಹಾಗಾಗಿ ಬನ್ನಿ ಇವಾಗ ಪೂಜೆ ಎಲ್ಲ ಮುಗೀತಿ. ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಬಟ್ಟೆ ತೊಳಿಬೇಕಿನ. ನೋಡಿ ಎಷ್ಟು ಚೆನ್ನಾಗಿ ಅನ್ಸತ್ತೆ. ಇದು ಇಲ್ಲದೆ ಇದು ಪಂಡು ಐತೇನ್ರಿ. ಪಂಡು ರೊಕ್ಕ ಸೇವ್ ಮಾಡ್ಬೇಕಂತಂದು ಪಂಡು ತಂದೀನಿ. ಬಟ್ಟು ಏನೂ ಸೇವ್ ಮಾಡೋದಾಗವಲ್ತು. ಆಮೇಲೆ ಇನ್ನೊಂದು ಪಂಡು ಐತೆ. ಆ ಪಂಡಿಗೆ ಹಾಕಿರ್ತೀನಿ. ಅದು ಯಾವುದಾದ್ರೂ ಒಂದು ಇದಕ್ಕೆ ಮೊನ್ನೆ ಒಂದು 1500 ಹಾಕಿದ್ನೆ. ಅದಕ್ಕೆ ಕರೆಂಟ್ ಬಿಲ್ ಕಟ್ಟೋಕ್ಕಿಲ್ಲ ಅಂತಂದು ಮತ್ತು ತಿರ್ಗಾ ಅದರಿಂದ ತೊಗೊಂಡು ಕರೆಂಟ್ ಬಿಲ್ ಕಟ್ಟಿದ್ವಿ. ಬರೀ ನಾನು ಇದು ರೊಕ್ಕ ಕೂಡಿಡ್ತೀನಿ. ನಮ್ಮ ಮನೆಯವರು ಎಲ್ಲನೂ ಇದು ಮಾಡಿಬಿಡ್ತಾರೆ. ಹಂಗಾಗಿ ರೊಕ್ಕ ಕೂಡಿಡೋಕೆ ಒಂಥರ ಬೇಜಾರು ಅನ್ನಿಸ್ತೈತಿ. ನಾಷ್ಟ ಮಾಡಮ್ ಬರೀ ಎಲ್ಲರೂ. ಇವತ್ತು ನಾಷ್ಟ ಬಂದು ನಮ್ಮದು ಉಪ್ಪಿಟ್ಟು. ನಿಮ್ಮ ಮನ್ಯಾಗ ಏನು ಮಾಡಿರಿ ಅಂತ ಕಮೆಂಟ್ ಮಾಡಿರಿ. ಬನ್ರಿ ನಾಷ್ಟ ಮಾಡೋಣ. ಟಿ ವಿ ಹಚ್ಚಿಲ್ಲ. ಟಿ ವಿ ಹಚ್ಕೊಂಡು ನಾಷ್ಟ ಮಾಡೋದು ಇವಾಗ. ಈ ಸ್ಟಿಕ್ಕರ್ ಅಂಟಿಸಿನಲ್ರಿ ನಮ್ಮ ಸಾನ್ವಿ ಬರೇ ಕಿತ್ತದ ನೋಡಿ. ಒಂದರ ಸೇಪ್ ಕರೆಕ್ಟ್ ಅದಾವ. ಅವು ಎಲ್ಲನೂ ಹಾಳು ಮಾಡಿರ್ತಾಳ. ಆ ಥರ ಎಲ್ಲ ಸೇಪೆಲ್ಲ ಹಾಳು ಮಾಡ್ತಾಳೆ. ನಾ ಈಗ ಅಂಟಿಸ್ತೀನಿ. ಮತ್ತೆ ಸಾಲಿದ್ದ ಬಂದು ಮತ್ತೆ ತಿರ್ಗಾ ಅದನ್ನೇ ಕೆಲಸ ಮಾಡ್ತಾಳೆ ಆಕೆ. ನಾನು ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ. ಒಂದೊಂದು ಪಾರ್ಸಲ್ ಬಂದಿತ್ತು ರೀ. ಪಾರ್ಸಲ್ ತರೋಕೆ 6 ಮ್ಯಾಟ್ ಆರ್ಡ್ರ್ ಮಾಡಿದ್ರು ನಮ್ಮ ಮನೆಯವರು. ಹಾಗಾಗಿ ಜಸ್ಟ್ ಇವಾಗ ಬಂತು. ಸಿಕ್ಕಾಪಟ್ಟೆ ಉಜ್ಜಿ ಅದಾವ್ರಿ. ಯಾವ ಥರ ಮ್ಯಾಟ್ ಅಂತ ಗೊತ್ತಿಲ್ಲ. ಅದು ಒಂಥರ ರಬ್ಬರ್ ಮ್ಯಾಟ್ ಬರ್ತಲ್ಲ ಆ ಥರ ಏನೋ ಉಜ್ಜಿ ಐತಿ. ಹಿಡ್ಕಿರಕ್ಕಾಗಲ್ದು ಅಷ್ಟೊಂದು ಉಜ್ಜಿ ಐತಿ. ಬನ್ನಿ ನೋಡೋಣ ಯಾವ ಥರ ಬಂದವು ಅಂತಂದು ಬಿಚ್ಚಿ ನೋಡೋಣ. ಇಷ್ಟು ದೊಡ್ಡದೈತ್ರಿ ಇದು. ಅವು ಕಿಚನ್ ರೂಮ್ಗೆ ಕೆಲವೊಬ್ರು ಕಿಚನ್ ರೂಮ್ಗೆಲ್ಲ ಹಾಕಿರ್ತಾರಲ್ರಿ ಗ್ರೀನ್ ಕಲರ್ ಮ್ಯಾಟು. ಆ ಮ್ಯಾಟ್ ಹಾಕಿದ್ವಿ. ಬಟ್ ಅವು ಸರಿ ಬರೋವಲ್ವು. ಹಾಗಾಗಿ ನಮ್ಮ ಮನೆಯವರು ಈ ಥರ ಇದು ಒಂಥರ ರಬ್ಬರ್ ಬರ್ತಿಲ್ಲ ಆ ಥರ ರಬ್ಬರ್ದು ಇದು ಮಾಡ್ಯಾರ. ಕತ್ರಿ ಸಿಗೋಲ್ತ್ರಿ. ಕತ್ರಿ ಎಲ್ಲಿ ಸಿಗೋಣ. ಕತ್ರಿ ಇಲ್ಲ. ಮನೆಯಲ್ಲಿ ಬರೋಕ್ಕಿನ್ನ ನಾನು ಮೊದಲು ಬಿಚ್ಚು ಓಪನ್ ಮಾಡಿ
ಅದು ಒಂದು ಏನಾರ ಪಾರ್ಸಲ್ ಬಂದ್ರೆ ಅದನ್ನು ಯಾವಾಗ ಓಪನ್ ಮಾಡ್ತೀವಿ ಅಂತೀವಿ, ಹಂಗಾಗಿ ಮೊದಲಿಗೆ ನಾನೇ ಓಪನ್ ಮಾಡಿಬಿಡ್ತೀನಿ. ಅವ್ರೇನು ಹಂಗೇನಿಲ್ಲ ರೀ, ನಾನು ಓಪನ್ ಮಾಡ್ಬೇಕಂತಂದು ನಾನು ನೋಡಿ ಚೆನ್ನಾಗದವ ಇಟ್ಕಂದ್ರೆ ಇಟ್ಕೊಂತಾರ, ಚೆನ್ನಾಗಿಲ್ಲ ಅಂದ್ರೆ ರಿಟರ್ನ್ ಮಾಡ್ತಾರ. ಕಾರಿಗೆ ದೊಡ್ಡ ಹೋಗು ಅನ್ಸ್ತಿ. ಒಂಥರ ಬ್ಯಾಡ್ ಸ್ಮೆಲ್ ರೀ, ಸ್ಮೆಲ್. ಏನು 4 ಸೇರಿ ಕ್ಲಿಪ್ ಹಾಕ್ಯಾರ, ಕ್ಲಿಪ್ ತಡ್ರಿ, ಹಿಡ್ಕೊಳಕ್ಕಾಗವಲ್ತು, ಅಷ್ಟೊಂದು ಭಾರ ಅದ ಇವು. ಆಮೇಲೆ ಇಲ್ಲೊಂದು ಕ್ಲಿಪ್ ಹಾಕ್ಯಾರ, ಅದು ಕ್ಲಿಪ್ಪು ಧಾರಾವಾಹಿ ನೋಡೋದು, ಧಾರಾವಾಹಿ ನೋಡೋಗತ್ತೀವಿ. ಒಂದೇ ಹಾಕಿಲ್ರಿ, 2 ಕ್ಲಿಪ್ ಹಾಕ್ಯಾರ, ಅದಕ್ಕೆ ಅದು ಒಂದು ಕ್ಲಿಪ್ ಅಂತ ಕಿತ್ತೈತಿ, ಇದು ಒಂದು ಕ್ಲಿಪ್ ಕಿತ್ಬಿಡೋಣ. ಮೊದ್ಲು ಇವನು ನೀರಾಗ ಹಾಕ್ಬೇಕ್ರಿ. ಒಂದು ಯಾವ ಥರ ಸ್ಮೆಲ್ ಅದು ಅಂದರೆ ಸ್ಮೆಲ್ ತಡ್ಕೊಳಕ್ಕಾಗೋದು, ಆ ಥರ ಬ್ಯಾಡ್ ಸ್ಮೆಲ್ ಬರಾಕತ್ತೈತಿ. ಬಟ್ ಕ್ವಾಲಿಟಿ ಚೆನ್ನಾಗದ, ತೋರಿಸ್ತೀನಿ ನಿಮ್ಗೆ. ಕೆಳಗೆ ಹಾಕಿಬಿಡ್ತೀನಿ ರೀ. 2 ಸಣ್ಣ 2 ದೊಡ್ಡ. ಇಲ್ಲಿ ಹಿಂಗೆ ಮುಖದ ಮುಂದೆ ಇಡೋಕ್ಕಾಗಲ್ರಿ, ಅಷ್ಟೊಂದು ಸ್ಮೆಲ್ ಬರಾಕತ್ತವೆ ಇವು. ಇಷ್ಟು ದೊಡ್ಡ ಅದಾವ, ಹಂಗೆ ಇಲ್ಲಿದ್ದೆ ಇಲ್ಲಿದ್ದೆ ನನಗೆ ಅಷ್ಟು ದೊಡ್ಡ ಅದಾವ. ಇದು ಹಿಂದ್ಗಡೆ ಸೀಟಿಗೆ ಇದು. ಆಮೇಲೆ 2 ದೊಡ್ಡ, ಇದೊಂದು ಸಣ್ಣದು, ಇದು ಮುಂದ್ಗಡೆ, ಅದು ಹಿಂದ್ಗಡೆ. ಬಟ್ನಲ್ಲಿ ಕ್ವಾಲಿಟಿ ಮಾತ್ರ ಚೆನ್ನಾಗದವ. 600 ರೂಪಾಯಿ ರೀ. ಫೋನ್ಪೇ ಮಾಡಿ ತಗೊಂಡು, ಮೊದಲಿಗೆ ನಾವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 500 ರೂಪಾಯಿ ಅದಾವ, 550 ಅದಾವ. ಆಮೇಲೆ ನಾವು ಕ್ಯಾಶ್ ಕೊಟ್ಟು ತಗೊಂತೀವಿ ಅಂದ್ರೆ 599 ರೂಪಾಯಿ ಅದ, 1 ರೂಪಾಯಿ ಕಮ್ಮಿ, 500 ರೂಪಾಯಿ. ನಮ್ಮ ಮನೆಯವರು ನಂಗೆ ಹೇಳಲಾರ್ದೇ ಆರ್ಡ್ರ್ ಮಾಡಿದ್ರು, ಮೊನ್ನೆನೇ ಬಂದಿದ್ದು ರೀ. ಅಮೌಂಟ್ ಇದ್ದಿದ್ದಿಲ್ಲ, ಹಂಗಾಗಿ ತೊಗೊಂಡಿದ್ದಿಲ್ಲ. ಇವತ್ತು ಮತ್ತೆ ತಿರ್ಗಾ ಅವರು ಕ್ಯಾನ್ಸಲ್ ಮಾಡಬೇಕಾ ಅಥವಾ ತೊಗೊತೀರಾ ಅಂತ ಕೇಳಿದ್ರು, ಹಂಗಾಗಿ ತೊಗೊತೀವಿ ಬನ್ನಿ ಅಂತ ಹೇಳಿದ್ವಿ. ಮ್ಯಾಟ್ ಮಾತ್ರ ಚೆನ್ನಾಗದವ. ಇದ್ರದ್ದು ಕಾರ್ ಮ್ಯಾಟಿನ ಲಿಂಕ್ ಯಾರಿಗಾದ್ರೂ ಬೇಕಂದ್ರೆ ಹೇಳಿ, ಲಿಂಕ್ ಕಳಿಸ್ಕೊಡ್ತೀನಿ. ಸೂಪರ್ ಅದು, ತುಂಬಾ ದಪ್ಪ ಅದಾವ್ರಿ, ತುಂಬಾ ಭಾರ ಅದಾವ. ನಾವು ಎಷ್ಟು ವರ್ಷ ಯೂಸ್ ಮಾಡಿದ್ರೂ ಏನಾಗೋದಿಲ್ಲ, ಅಷ್ಟೊಂದು ಗಟ್ಟಿಯಾಗ್ಯದವ.